ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಮನೆಗಳಿಗೆ ನೀರು ನುಗ್ಗಿದ್ರೆ ಶೆಡ್ಗಳು ಹಾರಿ ಹೋಗಿವೆ, ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಹಾಗಿದ್ರೆ ಮಳೆಯಿಂದ ಎಲ್ಲೆಲ್ಲಿ ಏನೇನ್ ಅವಾಂತರಗಳಾಯಿತು ಈ ಸ್ಟೋರಿ ನೋಡಿ. ಮನೆಗಳಿಗೆ ನುಗ್ಗಿರುವ ನೀರು, ತರಗೆಲೆಗಳಂತೆ ಹಾರಿ ಹೋಗಿರೋ ಶೀಟ್ಗಳು, ಧರೆಗುರುಳಿರೋ ಮರ, ವಿದ್ಯುತ್ ಕಂಬಗಳು, ನೆಲ ಕಚ್ಚಿರುವ ಬೆಳೆ. ರಾಜ್ಯದ ಹಲವೆಡೆ ವರುಣಾರ್ಭಟ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಧರೆಗುರುಳಿದ 77 ವಿದ್ಯುತ್ ಕಂಬಗಳು, ಕತ್ತಲಲ್ಲಿ ಜನರ ಬದುಕು. ಯಾದಗಿರಿ ನಗರದಲ್ಲಿ 2 ದಿನಗಳ ಹಿಂದೆ ಸುರಿದ ಬಿರುಗಾಳಿ ಮಳೆಗೆ 77ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿವೆ. 2 ದಿನದಿಂದ ನಗರದಲ್ಲಿ ವಿದ್ಯುತ್ ಸಂಪರ್ಕ ಬಂದ್ ಆಗಿದೆ. ಇದರಿಂದಾಗಿ ಜನರು ಕತ್ತಲಲ್ಲಿ ದಿನ ಕಳೆಯುವಂತಾಗಿದೆ. ಯಾವುದೇ ರೀತಿಯ ಅಧಿಕಾರಿಗಳು ಇಲ್ಲಿ ಸುಳಿದಿಲ್ಲ, ಬರ್ತಾರ ನೋಡ್ತಾರ ಹೋಗ್ತಾ ಇದ್ದಾರೆ. ನಿನ್ನೆನೂ ಕರೆಂಟ್ ಇಲ್ಲ. ಇವತ್ತಿನ ದಿವಸ ಏನಪ್ಪ ಅಂತಂದರೆ ನಾವು ಪುನಃ ಏನಪ್ಪ ಅಂದರೆ KBದವರಿಗೆ ನಾವು ಫೋನ್ ಮಾಡಿದ್ದೀವಿ, ಇಲ್ಲ ನಾವು ಕೆಲಸ ಒಪ್ಪಿಸ್ತಾ ಇದ್ದೀವಿ, ಇವತ್ತು ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. 3 ದಿನ ಆಯಿತು ನೀರಿಲ್ಲ ಮನೆಯಲ್ಲಿ. ಇಲ್ಲಿ ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಏನಪ್ಪ ಅಂತಂತಂದರೆ ಸ್ಥಳೀಯ ಏನಪ್ಪ ಅಂತಂದರೆ ಈ ಕಾರ್ಪೊರೇಷನ್ ನೀರುಗಳೂ ಇಲ್ಲ. ಕೊನೆ ಪಕ್ಷ ಕಾರ್ಪೊರೇಷನ್ ನೀರನ್ನು ಬರುತ್ತೆ ಅಂದರೆ ಕಾರ್ಪೊರೇಷನ್ ಇಲ್ಲ ಇಲ್ಲಿ. ಇನ್ನು ಕಲಬುರಗಿ ತಾಲೂಕಿನ ಸೀತನೂರು ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ಬಾಳೆ ಬೆಳೆ ನೆಲಕಚ್ಚಿದೆ. ರೈತರಾದ ಬಾಬುರಾವ್, ಸಂಗಣ್ಣಗೌಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಫಲವತ್ತಾಗಿ ಬಂದಿತ್ತು ಬೆಳೆ. ಇನ್ನೇ ಕೆಲವೇ ದಿವಸಗಳಲ್ಲಿ ಇದು ಕಟಾವಿಗೆ ಬಂದಿತ್ತು. ಇನ್ನೊಂದು 30-35 ದಿವಸನಾಗ ಇದು ಬಾಳೆ ಕಟಾವು ಆಗ್ತಿತ್ತು. ಅಂಥದ್ರೊಳಗೆ ಇದು ಪ್ರಕೃತಿ ವಿಕೋಪದಿಂದ ಒಂದು ತಾಸಿನೊಳಗೆ ಎಲ್ಲ ಹಾಳಾಗಿ ಹೋಯ್ತು. ಈಗ ನಾವು ಅದು ತಂದಿದ್ದು ಸಾಲ ಹೆಂಗೆ ತೀರಿಸ್ಬೇಕು ಏನೋ ಅಂಥೇಳಿ ನಮ್ಗೆ ಏನೂ ಸುಧಾರಿಸಲಾರ್ದಂಗೆ ಆಗ್ಯದ ರೀ. ಇದಕ್ಕೆ ಸರ್ಕಾರ ಏನಾರ ಒಂದು ಪರಿಹಾರ ಕೊಟ್ಟು ನಮಗೆ ಬದುಕಿಸ್ತು ಅಂದರೆ ನಾವು ಬದುಕ್ತೀವಿ. ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಹೆಗ್ಗಡಹಳ್ಳಿಯಲ್ಲಿ ವಿದ್ಯುತ್ ಕಂಬ, ಮರ ಧರೆಗುರುಳಿದ್ದು ಹೆಗ್ಗಡಹಳ್ಳಿ ಮಲ್ಲೇನಹಳ್ಳಿ ರಸ್ತೆಯಲ್ಲಿ ಸಂಚಾರ ಬಂದ್ ಆಗಿದೆ. ರೇಖಾ ಹಾಗೂ ನೇತ್ರಾವತಿ ಎಂಬುವರ ಮನೆಗಳಿಗೆ ಹಾನಿಯಾಗಿದ್ದು ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡಿನ ಅಶೋಕಪುರಂ ಬಡಾವಣೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದ ದಿನಸಿ, ಗೃಹೋಪಯೋಗಿ ವಸ್ತುಗಳು ನಾಶವಾಗಿವೆ. ಚರಂಡಿ ವ್ಯವಸ್ಥೆ ಸರಿಯಿಲ್ಲದ್ದಕ್ಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ತುಮಕೂರು ಜಿಲ್ಲೆಯ ಗುಬ್ಬಿ, ಕೊರಟಗೆರೆ, ಚಿಕ್ಕನಾಯಕನಹಳ್ಳಿ, ತಿಪಟೂರು ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಬಿರುಗಾಳಿ ಮಳೆಗೆ ತಿಪಟೂರು ತಾಲೂಕಿನ ಹಾಲ್ಕುರಿಕೆ ಬಳಿ ಮರ ಮತ್ತು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದೆ. ಭಾರೀ ಮಳೆ, ದುಮ್ಮಿಕ್ಕುತ್ತಿವೆ ಜಲಪಾತಗಳು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗಿದೆ. ತಿಂಗಳ ಹಿಂದೆಯಷ್ಟೇ ಬಣಗುಡುತ್ತಿದ್ದ ಕಲ್ಲತ್ತಗಿರಿ ಜಲಪಾತ ಈಗ ಮೈದುಂಬಿ ಹರಿಯುತ್ತಿದೆ. ಜಲಪಾತ ನೋಡಲು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಸಿರಿಮನೆ ಫಾಲ್ಸ್ ಕೂಡ ಬೋರ್ಗರೆಯುತ್ತಿದ್ದು ಪ್ರವಾಸಿಗರು ಎಂಜಾಯ್ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.